ವೆಲ್ಕಮ್ ಬ್ಯಾಕ್ ಟು ಲತಾ ಕಿಚನ್. ನೀವು ಎಷ್ಟೋ ಥರದ ತಂಬುಳಿ ತಿಂದಿದ್ದೀರಲ್ವಾ, ಆದರೆ ಇವತ್ತೇನು ಗೊತ್ತಾ, ವಿಶೇಷವಾದ ನೇರಳೆ ಹಣ್ಣಿನ ತಂಬುಳಿ ಮಾಡಿ ತೋರಿಸ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ, ದೇಹಕ್ಕೆ ಸಖತ್ ಒಳ್ಳೆಯದಾಗಿರುತ್ತೆ. ನೀವೆಲ್ಲ ಒಮ್ಮೆ ಮಾಡಿ ನೋಡಿ. ಇದು ಹೇಗೆ ಮಾಡೋದು ಅಂತ ನೋಡೋಣವಾ? ಅದಕ್ಕೂ ಮುಂಚೆ ಇದು ಅನ್ನದ ಜೊತೆ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಯಾವ ಥರ ತಿಂದರೆ ಚೆನ್ನಾಗಾಗುತ್ತೆ ಅಂತ. ಆ್ಯಕ್ಚುಲಿ ಮೊದಲನೇ ಅನ್ನಕ್ಕೆ, ಅಂದರೆ ನಾವು ಊಟ ಮಾಡ್ತೀವಲ್ಲ, ಆಗ ಮೊದಲನೇ ಅನ್ನಕ್ಕೆ ಈ ಥರ ತಂಬುಳಿ ಹಾಕ್ಕೊಂಡು ತಿಂದರೆ ತುಂಬ ರುಚಿ ಇರುತ್ತೆ ನೋಡಿ. ಈಗ ಮೊದಲು ಫಸ್ಟು ಚೆನ್ನಾಗಿ ನೇರಳೆ ಹಣ್ಣನ್ನು ಉಪ್ಪು ನೀರಲ್ಲಿ ತೊಳ್ಕೊಳ್ಳೋಣ ಒಂದು 20 ನಿಮಿಷ. ಆಮೇಲೆ ನೀಟಾಗೆ ಇದೆಲ್ಲ ಹೆಚ್ಕೊಳ್ಳೋಣ, ಈ ಬೀಜ ತೆಕ್ಕೊಳ್ಳೋಣ. ಈ ಬೀಜ ಎಸೆಯೋದು ಬೇಡ, ನಾನು ಆಮೇಲೆ ಇದರದೊಂದು ಟಿಪ್ಸ್ ಹೇಳ್ತೀನಿ. ಈ ಥರ ಬೀಜ ನೆನೆಸ್ಬಿಟ್ಟು ಒರೆಸ್ಬಿಟ್ಟು ಪುಡಿ ಮಾಡಿ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ತಲೆಗೆ ಹಚ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಸೊ ಇವಾಗ ಈ ನೇರಳೆ ಹಣ್ಣೆಲ್ಲ ಬಿಡಿಸ್ಕೊಂಡಿದ್ದೀವಲ್ಲ, ಮಜ್ಜಿಗೆಗೆ ತುಂಬ ನೀರು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ನಾವು ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು, ಇಂಗು ಹಾಕಿ ಈ ಥರ ನೆನೆಸಿಟ್ಕೊಂಡಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ತಂಬುಳಿ. ಈ ಥರ ಒಂದು 10 ನಿಮಿಷ 15 ನಿಮಿಷ ಹಾಕಿ ಬಿಟ್ಬಿಡಿ. ನಾವು ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ಒಳ್ಳೆ ಫ್ಲೇವರ್ ರೆಡಿಯಾಗಿರುತ್ತೆ ನೋಡಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಒಂದು 7-8 ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಡ್ರೈ ರೋಸ್ಟ್ ಮಾಡ್ಕೋತೀನಿ ನೋಡಿ. ಹಸಿನೂ ಹಾಕ್ಬೋದು, ಬಟ್ ಡ್ರೈ ರೋಸ್ಟ್ ಮಾಡ್ಕೊಂಡು ಹಾಕಿದಾಗ ರುಚಿ ಸ್ವಲ್ಪ ಚೆನ್ನಾಗಾಗತ್ತೆ ನೋಡಿ. ಈಗ ಆಗಿದೆ, 1 ನಿಮಿಷ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನಿವಾಗ ಈ ಮಿಕ್ಸಿಗೆ ಹಾಕ್ತೀನಿ. ಮತ್ತು 1 ಬಟ್ಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಫ್ರೆಶ್ ತೆಂಗಿನಕಾಯಿ ತುರಿ ತೊಗೊಂಡ್ರೆ ಆದಷ್ಟು ಒಳ್ಳೆಯದಾಗುತ್ತೆ ಇದು. ಈಗ ಸ್ವಲ್ಪ ಉಪ್ಪು ಹಾಕೋಣ. ಈಗ 1 ಸ್ಪೂನಷ್ಟು ನೀರು ಹಾಕ್ತಿದ್ದೀನಿ. ಗ್ರೈಂಡ್ ಮಾಡ್ಕೊಂಬರ್ತೀನಿ ಸ್ವಲ್ಪ ಫಸ್ಟು. 1 ಸ್ಪೂನು ನೀರು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಂದೆ ಅಲ್ವಾ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ನಾವು ಮಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಜೀರಿಗೆ ಮತ್ತು ಇಂಗು, ಕರಿಬೇವು ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ತುಪ್ಪದ ಒಗ್ಗರಣೆಯೊಂದಿಗೆ ಈ ನೇರಳೆ ಹಣ್ಣಿಂದು ತಂಬುಳಿ ತಿಂತಾಯಿದ್ರೆ ಏನು ಸೂಪರ್ ಟೇಸ್ಟ್ ಇರುತ್ತೆ ಗೊತ್ತೇನ್ರಿ. ಟೇಸ್ಟ್ ಮಾಡಿ ನೀವೇ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.